ಶಿಕ್ಷಣಕ್ಕೆ ಪ್ರಥಮ ಆದ್ಯತೆ ಕೊಟ್ಟಿದ್ದೇನೆ. ಎಲ್ಲೇ ಯಾವುದೇ ರೀತಿ ಕೊರತೆ ಆಗಲಿ ಇದ್ದಾಗಿ ನೋಡ್ಕೊಳ್ಳೋದು. ಆರೋಗ್ಯದ ದೃಷ್ಟಿಯಲ್ಲಿ ಹೇಳಬೇಕು ಅಂದರೆ ಮಲ್ಟಿ ಫೆಸಿಲಿಟಿ ಹಾಸ್ಪಿಟ್ಲ್ ಬೇಕು ಅಂತ ನಮ್ಮ ಜಿಲ್ಲೆಯ ಕೂಗು ನಿಜ. ಅದೇನು ಜಿಲ್ಲೆಯವರ ಕೂಗು ಅಂದರೆ ಅದು ನನ್ನ ಕೂಗು. ಅದು ಈಗಾಗಲೇ ನಾವು ಸತೀಶ್ ಎಲ್ಲ ಸೇರಿ ಈಗ ಏನು ಜಿಲ್ಲಾ ಹಾಸ್ಪಿಟ್ಲ್ ಇತ್ತು ಅದನ್ನು ಮೆಡಿಕಲ್ ಕಾಲೇಜಿಗೆ ಕೊಟ್ಟು 250 ಹಾಸಿಗೆಯ ಹಾಸ್ಪಿಟ್ಲನ್ನು ಮಾಡಿ ಮೇಲ್ದರ್ಜೆಗೆ ಏರಿಸಿ ಅಲ್ಲಿ ಮಲ್ಟಿ ಫೆಸಿಲಿಟಿ ಹಾಸ್ಪಿಟ್ಲಿಗೆ ಬೇಕಾಗುವಂಥ ಎಲ್ಲ ರೀತಿ ಇನ್ಕ್ಲೂಡಿಂಗ್ ಕ್ಯಾನ್ಸರ್ ಅದರದ್ದು ಮಿಷನರಿಯವರಿಗೂ ಬಂದಿದೆ. ಕಟ್ಟಡ ಕಟ್ಟಬೇಕು. ನಾವು ಏನು ಬರ್ತದೆ ಕ್ಯಾಬಿನೆಟಲ್ಲಿ ಅದನ್ನು ಬೇಗ ತಂದುಕೊಳ್ಳೋದು ಒಳ್ಳೆಯದು ನೋಡಿ ನಾವು ತರಿಸ್ಕೊಂಡಿದ್ದೀವಿ. ಕ್ಯಾಬಿನೆಟಿಗೆ ಬಂದ ತಕ್ಷಣ ಎಲ್ಲ ಜಿಲ್ಲೆಗೆ ಕೊಡುವಾಗ ನಮ್ಮ ಜಿಲ್ಲೆಗೂ ಕೊಡಿ ಅಂತ ಕೇಳೋದು ನಾವು. ಆ ರೀತಿಯಲ್ಲಿ ಎಲ್ಲ ವ್ಯವಸ್ಥೆಯನ್ನು ಮಾಡ್ತಾಯಿದ್ದೀನಿ. ಮಲ್ಟಿ ಫೆಸಿಲಿಟಿ ಹಾಸ್ಪಿಟಲ್ ಕಾರವಾರದಲ್ಲಿ ಪ್ರಾರಂಭ ಆಗ್ತದೆ. ಅದೇ ರೀತಿಯಲ್ಲಿ ಕುಮಟಾದಲ್ಲಿ ಆಗಬೇಕು ಅಂತಾರೆ, ಕೆಲವರು ಶಿರ್ಸಿಲಾಗಬೇಕು ಅಂತಾರೆ. ನಾವು ನನ್ನ ಕ್ಷೇತ್ರದಲ್ಲಿ ಭಟ್ಕಳ ಹೊನ್ನಾವರದಲ್ಲಿ ಆಗಬೇಕು ಅಂತೀವಿ. ಅದು ಸಹಜ, ಎಲ್ಲ ಕಡೆಯಲ್ಲೂ ಆಗಲಿ, ನಂದೇನು ಅಭ್ಯಂತರ ಇಲ್ಲ. ಅಲ್ಲಿ ಏನೇನು ಬೇಕು, ಯಾವ ರೀತಿ ಬೇಕು, ಯಾರ್ಯಾರು ಮುಂದೆ ಬರ್ತಾರೆ ಅಥವಾ ಸರ್ಕಾರದಿಂದ ಮಾಡೋದಾದರೆ ಏನು ಮಾಡೋದಾದರೆ ಪ್ರಯತ್ನ ಮಾಡ್ತಾಯಿದ್ದೀನಿ. ಯಾವುದೇ ರೀತಿಯಲ್ಲಿ ಅನುದಾನದ ಕೊರತೆ ಇಲ್ಲ. ಯಾವುದೇ ರೀತಿಯಲ್ಲಿ ಜಿಲ್ಲೆ ವಿಭಜನೆ ಮಾಡುವಂಥ ಪ್ರಸ್ತಾವನೆ ಸರ್ಕಾರದ ಮುಂದಿಲ್ಲ. ಎಲ್ಲೂ ನಾವು ಚರ್ಚೆ ಮಾಡಲಿಲ್ಲ. ಬಜೆಟಲ್ಲಿ ಬರೋದಿಲ್ಲ. ಅವರಷ್ಟಿಗೆ ಅವರು ಸುದ್ದಿ ಹಬ್ಬಿಸ್ತಾ ಇರ್ತಾರೆ. ಏನೂ ಇಲ್ಲ ಅಂದ ತಕ್ಷಣ ಏನಾದರೂ ಒಂದು ಬೇಕಲ್ಲ, ಅದಕ್ಕೆ ಹಬ್ಬಿಸ್ತಾ ಇರ್ತಾರೆ ಬಿಟ್ಟರೆ ಮತ್ತು ಅಂಥದ್ದು ಏನು ನಡೆದಿಲ್ಲ. ಕೆಲವ್ರು ಬೇಕು ಅಂತಾರೆ, ಅದಕ್ಕೂ ನಾವು ಸ್ಪಂದಿಸ್ತೇವೆ. ಕೆಲವ್ರು ಬೇಡ ಅಂತಾರೆ, ಅದಕ್ಕೂ ಸ್ಪಂದಿಸ್ತೇವೆ. ನಾವು ದೊಡ್ಡವರೆಲ್ಲ ಕೂತ್ಕೊಂಡು ಅವಶ್ಯಕತೆ ಇದೆ ಅಂತ ಆದರೆ, ಅಥವಾ ಅವಶ್ಯಕತೆ ಇದೆ ಇಲ್ಲ ಅನ್ನೋದು ಹೇಳೋದಿಲ್ಲ ನಾನು. ಭಾಳ ದೊಡ್ಡ ಜಿಲ್ಲೆ, ಗುಡ್ಡಗಾಡು ಪ್ರದೇಶ, ಆದರೆ ಯಾವುದೇ ಇಲ್ಲಿವರೆಗೆ ಪ್ರಸ್ತಾಪನೆ ಇಲ್ಲ. ಸರ್, ಈಗ ಕುಮಟಾ ಶಿರ್ಸಿ ರಸ್ತೆ ಕಾಮಗಾರಿ ತುಂಬ ವಿಳಂಬ ಆಗ್ತದೆ ಸರ್. ನೋಡಿದೆ ಅವರು ಕೊಟ್ಟಂಥ ಟೈಮ್ ಮಾಡ್ತಾರೆ. ನಾನು ಬಂದ್ ಮಾಡಲಿಕ್ಕೆ ನಂದು ಒಬ್ಜೆಕ್ಷನ್ ಇತ್ತು. ಯಾವುದೇ ರೀತಿಯಲ್ಲಿ ಮಾಡಬೇಡಿ, ಜನಕ್ಕೆ ತೊಂದರೆ ಆಗ್ತದೆ ಅಂದೇಳಿ, ಇಲ್ಲ 2 ತಿಂಗಳಲ್ಲಿ ಮುಗಿಸ್ತಾರೆ ಅಂದೇಳಿ ಹೇಳಿ ಅವರೇನು ರಿಕ್ವೆಸ್ಟ್ ಮಾಡಿ ತಗೊಂಡೋಗಿದ್ದಾರೆ. 2 ತಿಂಗಳಾಗಿ ಈಗ 3 ತಿಂಗಳಾಯಿತು ಅಂತ ಕಾಣ್ತವೆ. ಬಂದ್ ಮಾಡೋದು ಸರಿಯಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಈಗೂ ನಾನು ಹೇಳ್ತಾ ಇದ್ದೀನಿ, ಕೆಲವು ಶಾಸಕರು, ಕೆಲವು ಅಧಿಕಾರಿಗಳು ಅದಕ್ಕೆ ಸಹಕಾರ ಕೊಟ್ಟರಿಂದ ಮತ್ತು ನೀವು ಕೆಲವರು ಸಹಕಾರ ಕೊಟ್ಟರಿಂದ ಅದು ಬಂದ್ ಮಾಡುವಂಥ ಪರಿಸ್ಥಿತಿ ಬಂತು. ಸರ್, ಈಗ ಕಳೆದ 4 ತಿಂಗಳಿಂದ ಹಣ ಬಾಕಿಯಾದ ಹಣ ಸಹಿತ ಬರ್ತಾ ಇಲ್ಲ. ರಾಜ್ಯ ಸರ್ಕಾರದಿಂದ ಏನು ಹಣ ಬರಬೇಕು ಅದು ಬರ್ತಾ ಇದೆ. ಕೇಂದ್ರ ಸರ್ಕಾರ ಬಿಜೆಪಿ ಹಾಕಿ ಬರ್ತಾ ಇದೆ. ಆದರೆ ಈಗ ಖಾತೆಗೆ ಹಾಕ್ತಿದ್ರಲ್ಲ, ಖಾತೆಗೆ ಹಾಕೋ ಹಣ ನಾವೆಲ್ಲ ಹಾಕ್ತಾ ಇದ್ದೇವೆ. ಯಾರ್ದು ಬಾಕಿ ಇಲ್ಲ. ಯಾವ 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 ತಾಲೂಕೊಂದು ಅಥವಾ ಎಲ್ಲಿದು ಉತ್ತರ ಕನ್ನಡ ಜಿಲ್ಲೆ 4 ತಿಂಗಳ ಮಾಡಲಿಕ್ಕೆ ಸಾಧ್ಯ ಇಲ್ಲ. 3 ತಿಂಗಳ, ಮತ್ತು ನಿಮ್ಮದು 3 ಆಯಿತು, ಅವ್ರದ್ದು 4 ಮತ್ತು ಬರೆದು 2 ಆದರೂ ಆಯಿತು. 2 ತಿಂಗಳ ಮಾಮೂಲಿ ಎಲ್ಲ ಇಲಾಖೆಯಿಂದನೂ 2 ತಿಂಗಳ ವ್ಯತ್ಯಾಸ ಆಗ್ತದೆ. ಒಂದೇ ಸಲ ನಾವು ಹಾಕ್ತೇವೆ. ಅಂಥದ್ದೇನಾದರೂ ಆಗದಿದ್ದರೆ ಆದರೆ ಮತ್ತೆ ಕೊಡುವಂಥ ಕೆಲಸವನ್ನು ಮಾಡುವ. ಈಗ ಹೈವೇ ವರ್ಕ್ ನಡೀತಾ ಇದೆ. ಕಾರವಾರ, ಭಟ್ಕಳ ಮತ್ತು ಶಿರ್ಸಿ, ಕುಮಟಾ ಎರಡು ಕಡೆ ಬೇಕಾದ ಕಡೆ ರಾಜ್ಯ ಸರ್ಕಾರ ಅನುಮತಿ ಕೊಡ್ತಾ ಇಲ್ಲ. ಹಂಗಾಗಿ ವಿಳಂಬ ಆಗ್ತಾ ಇದೆ ಅಂತ ಸಂಸದರು ಹೇಳ್ತಾ ಇದ್ದಾರೆ. ಆ ಫೈಲ್ಗಳು ಬೇಗ ಮೂವ್ ಆಗ್ತಾ ಇದೆ. ಆ ಸಂಸದರು ಹೇಳಲೇಬೇಕಲ್ಲ. ಅದು ಏನು IRB ಸಂಸ್ಥೆ BJPಯ ಏನು ಆಡಳಿತದಲ್ಲಿರುವಂಥ ಮಿನಿಸ್ಟರ್ ಮಕ್ಕಳದೇ ಆದ್ದರಿಂದ ಅವ್ರು ಸಪೋರ್ಟ್ ಮಾಡಲೇಬೇಕು. ಇಲ್ಲ ಅಂದರೆ ನ್ಯಾಯವಾಗಿ ಹೇಳಬೇಕು. ಯಾವುದೇ ಕಾರಣಕ್ಕೆ ನಾವು ಭಟ್ಕಳ ಗಡಿ ಗೊರಟೆಯಿಂದ ಕಾರವಾರ ಗಡಿಯವರಿಗೆ ಎಲ್ಲೂ ನಾವು ವಿಳಂಬ ಮಾಡಲಿಲ್ಲ. ಆಯಿತು, ಬ್ರಿಡ್ಜ್ ಬಿದ್ದೋಯ್ತು. ಸಂಸದರು ಏನು ಮಾತಾಡಿದ್ರು? ಸಂಸದರು ಸ್ವಲ್ಪ ಯೋಚನೆ ಮಾಡಿ ಮಾತಾಡೋದು ಒಳ್ಳೆಯದು. ಬಾಯಿಗೆ ಬಂದಂಗೆ ಮಾತಾಡಿದರೆ ಮತ್ತೆ ನಾವು ಯೋಚನೆ ಮಾಡಬೇಕಾಗ್ತದೆ. ಮತ್ತೆ ನಾವು ಸಪೋರ್ಟ್ ಮಾಡ್ತಾ ಇದ್ದೇವೆ. ಸಂಸದರು ಹೇಳ್ಬೋದಲ್ಲ, ಹಾಗಾದರೆ ವಿಳಂಬ ಆಗಿದೆ, ಟೋಲ್ ಬಂದ್ ಮಾಡಿ ಅಂತ ಹೇಳಿಸಿ ಬಂದ್ ಮಾಡಿಸಿ. ಹಂಗಾದ್ರೆ ಶಿರೂರು ಬ್ರಿಡ್ಜು ಬಿದ್ದೋಯ್ತು, ಶಿರೂರು ಗುಡ್ಡ
ಕುಸಿದು ಎಷ್ಟು ಜನ ಸತ್ತರು, ಎಷ್ಟು ಅನಾಹುತ ಆಯಿತು. ಹೇಳುವವರಿಲ್ಲ, ಕೇಳುವವರಿಲ್ಲ ಅವ್ರಿಗೆ. ಇವರು ಬಂದ್ಕೊಂಡು ಮಧ್ಯದಲ್ಲಿ ಮತ್ತೆ ರಾಜ್ಯ ಸರ್ಕಾರದ್ದು ಜನಪ್ರತಿನಿಧಿಗಳ ವಿಷಯ ಮಾತಾಡುವಾಗ ಯೋಚನೆ ಮಾಡಿ ಮಾತಾಡೋದು ಒಳ್ಳೆಯದು. ಸಂಸದರಲ್ಲಿ ನಿಮ್ಮ ಮುಖಾಂತರ ಕೇಳ್ತಾ ಇದ್ದೀನಿ. ಶಿಕ್ಷಣಕ್ಕೆ ಪ್ರಥಮ ಆದ್ಯತೆ ಕೊಟ್ಟಿದ್ದೇನೆ. ಎಲ್ಲೇ ಯಾವುದೇ ರೀತಿ ಕೊರತೆ ಆಗಲಿ ಇದ್ದಾಗಿ ನೋಡ್ಕೊಳ್ಳೋದು. ಆರೋಗ್ಯದ ದೃಷ್ಟಿಯಲ್ಲಿ ಹೇಳಬೇಕು ಅಂದರೆ ಮಲ್ಟಿ ಫೆಸಿಲಿಟಿ ಹಾಸ್ಪಿಟ್ಲ್ ಬೇಕು ಅಂತ ನಮ್ಮ ಜಿಲ್ಲೆಯ ಕೂಗು ನಿಜ. ಅದೇನು ಜಿಲ್ಲೆಯವರ ಕೂಗು ಅಂದರೆ ಅದು ನನ್ನ ಕೂಗು. ಅದು ಈಗಾಗಲೇ ನಾವು ಸತೀಶ್ ಅವರು ಎಲ್ಲ ಸೇರಿ ಈಗ ಏನು ಜಿಲ್ಲಾ ಹಾಸ್ಪಿಟ್ಲ್ ಇತ್ತು ಅದನ್ನು ಮೆಡಿಕಲ್ ಕಾಲೇಜಿಗೆ ಕೊಟ್ಟು 250 ಹಾಸಿಗೆಯ ಹಾಸ್ಪಿಟ್ಲನ್ನು ಮಾಡಿ ಮೇಲ್ದರ್ಜೆಗೆ ಏರಿಸಿ ಅಲ್ಲಿ ಮಲ್ಟಿ ಫೆಸಿಲಿಟಿ ಹಾಸ್ಪಿಟ್ಲಿಗೆ ಬೇಕಾಗುವಂಥ ಎಲ್ಲ ರೀತಿ ಇನ್ಕ್ಲೂಡಿಂಗ್ ಕ್ಯಾನ್ಸರ್ ಅದರದ್ದು ಮಿಷನರಿಯವರಿಗೂ ಬಂದಿದೆ. ಕಟ್ಟಡ ಕಟ್ಟಬೇಕು. ನಾವು ಏನು ಬರ್ತದೆ ಕ್ಯಾಬಿನೆಟಲ್ಲಿ ಅದನ್ನು ಬೇಗ ತಂದುಕೊಳ್ಳೋದು ಒಳ್ಳೆಯದು ನೋಡಿ ನಾವು ತರಿಸ್ಕೊಂಡಿದ್ದೀವಿ. ಕ್ಯಾಬಿನೆಟಿಗೆ ಬಂದ ತಕ್ಷಣ ಎಲ್ಲ ಜಿಲ್ಲೆಗೆ ಕೊಡುವಾಗ ನಮ್ಮ ಜಿಲ್ಲೆಗೂ ಕೊಡಿ ಅಂತ ಕೇಳೋದು ನಾನು. ಆ ರೀತಿಯಲ್ಲಿ ಎಲ್ಲ ವ್ಯವಸ್ಥೆಯನ್ನು ಮಾಡ್ತಾಯಿದ್ದೀನಿ. ಮಲ್ಟಿ ಫೆಸಿಲಿಟಿ ಹಾಸ್ಪಿಟಲ್ ಕಾರವಾರದಲ್ಲಿ ಪ್ರಾರಂಭ ಆಗ್ತದೆ. ಅದೇ ರೀತಿಯಲ್ಲಿ ಕುಮಟಾದಲ್ಲಿ ಆಗಬೇಕು ಅಂತಾರೆ, ಕೆಲವರು ಸಿರ್ಸಿಲಿ ಆಗಬೇಕು ಅಂತಾರೆ. ನಾವು ನನ್ನ ಕ್ಷೇತ್ರದಲ್ಲಿ ಭಟ್ಕಳ ಹೊನ್ನಾವರದಲ್ಲಿ ಆಗಬೇಕು ಅಂತೀವಿ. ಅದು ಸಹಜ, ಎಲ್ಲ ಕಡೆಯಲ್ಲೂ ಆಗಲಿ, ನಂದೇನು ಅಭ್ಯಂತರ ಇಲ್ಲ. ಅಲ್ಲಿ ಏನೇನು ಬೇಕು, ಯಾವ ರೀತಿ ಬೇಕು, ಯಾರ್ಯಾರು ಮುಂದೆ ಬರ್ತಾರೆ ಅಥವಾ ಸರ್ಕಾರದಿಂದ ಮಾಡೋದಾದರೆ ಏನು ಮಾಡೋದಾದರೆ ಪ್ರಯತ್ನ ಮಾಡ್ತಾಯಿದ್ದೀನಿ. ಯಾವುದೇ ರೀತಿಯಲ್ಲಿ ಅನುದಾನದ ಕೊರತೆ ಇಲ್ಲ. ಯಾವುದೇ ರೀತಿಯಲ್ಲಿ ಜಿಲ್ಲೆ ವಿಭಜನೆ ಮಾಡುವಂಥ ಪ್ರಸ್ತಾವನೆ ಸರ್ಕಾರದ ಮುಂದಿಲ್ಲ. ಎಲ್ಲೂ ನಾವು ಚರ್ಚೆ ಮಾಡಲಿಲ್ಲ. ಬಜೆಟಲ್ಲಿ ಬರೋದಿಲ್ಲ. ಅವರಷ್ಟಿಗೆ ಅವರು ಸುದ್ದಿ ಹಬ್ಬಿಸ್ತಾ ಇರ್ತಾರೆ. ಏನೂ ಇಲ್ಲ ಅಂದ ತಕ್ಷಣ ಏನಾದರೂ ಒಂದು ಬೇಕಲ್ಲ, ಅದಕ್ಕೆ ಹಬ್ಬಿಸ್ತಾ ಇರ್ತಾರೆ ಬಿಟ್ಟರೆ ಮತ್ತು ಅಂಥದ್ದು ಏನು ನಡೆದಿಲ್ಲ. ಕೆಲವ್ರು ಬೇಕು ಅಂತಾರೆ, ಅದಕ್ಕೂ ನಾವು ಸ್ಪಂದಿಸ್ತೇವೆ. ಕೆಲವ್ರು ಬೇಡ ಅಂತಾರೆ, ಅದಕ್ಕೂ ಸ್ಪಂದಿಸ್ತೇವೆ. ನಾವು ದೊಡ್ಡವರೆಲ್ಲ ಕೂತ್ಕೊಂಡು ಅವಶ್ಯಕತೆ ಇದೆ ಅಂತಾದರೆ, ಅಥವಾ ಅವಶ್ಯಕತೆ ಇದೆ ಇಲ್ಲ ಅನ್ನೋದು ಹೇಳೋದಿಲ್ಲ ನಾನು. ಭಾಳ ದೊಡ್ಡ ಜಿಲ್ಲೆ, ಗುಡ್ಡಗಾಡು ಪ್ರದೇಶ, ಆದರೆ ಯಾವುದೇ ಇಲ್ಲಿವರೆಗೆ ಪ್ರಸ್ತಾಪನೆ ಇಲ್ಲ. ಸರ್, ಈಗ ಕುಮಟಾ ಸಿರ್ಸಿ ರಸ್ತೆ ಕಾಮಗಾರಿ ತುಂಬ ವಿಳಂಬ ಆಗ್ತದೆ ಸರ್. ನೋಡಿದೆ ಅವರು ಕೊಟ್ಟಂಥ ನ್ಯಾಯಮೂಲಗಳನ್ನು ಮಾಡ್ತಾರೆ. ನಾನು ಬಂದ್ ಮಾಡಲಿಕ್ಕೆ ನಂದು ಒಬ್ಜೆಕ್ಷನ್ ಇತ್ತು. ಯಾವುದೇ ರೀತಿಯಲ್ಲಿ ಮಾಡಬೇಡಿ, ಜನಕ್ಕೆ ತೊಂದರೆ ಆಗ್ತದೆ ಅಂದೇಳಿ, ಇಲ್ಲ 2 ತಿಂಗಳಲ್ಲಿ ಮುಗಿಸ್ತಾರೆ ಅಂದೇಳಿ ಹೇಳಿ ಅವರೇನು ರಿಕ್ವೆಸ್ಟ್ ಮಾಡಿ ತಗೊಂಡೋಗಿದ್ದಾರೆ. 2 ತಿಂಗಳಾಗಿ ಈಗ 3 ತಿಂಗಳಾಯಿತು ಅಂತ ಕಾಣ್ತದೆ. ಬಂದ್ ಮಾಡೋದು ಸರಿಯಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಈಗೂ ನಾನು ಹೇಳ್ತಾ ಇದ್ದೀನಿ, ಕೆಲವು ಶಾಸಕರು, ಕೆಲವು ಅಧಿಕಾರಿಗಳು ಅದಕ್ಕೆ ಸಹಕಾರ ಕೊಟ್ಟರಿಂದ, ಮತ್ತು ನೀವು ಕೆಲವರು ಸಹಕಾರ ಕೊಟ್ಟರಿಂದ ಅದು ಬಂದ್ ಮಾಡುವಂಥ ಪರಿಸ್ಥಿತಿ ಬಂತು. ಸರ್, ಈಗ ಕಳೆದ 4 ತಿಂಗಳಿಂದ ಅನ್ನಭಾಗ್ಯದ ಹಣ ಸಹಿತ ಬರ್ತಾ ಇಲ್ಲ. ರಾಜ್ಯ ಸರ್ಕಾರದಿಂದ ಏನು ಹಣ ಬರಬೇಕು ಅದು ಬರ್ತಾ ಇಲ್ಲ. ಒಂದು ಕೇಂದ್ರ ಸರ್ಕಾರ ಬಿಜೆಪಿ ಅಂತ ಬರ್ತಾ ಇದೆ. ಆದರೆ ಈಗ ಖಾತೆಗೆ ಹಾಕ್ತಿದ್ರಲ್ಲ, ಖಾತೆಗೆ ಹಾಕೋ ಹಣ ನಾವೆಲ್ಲ ಹಾಕ್ತಾಯಿದ್ದೇವೆ. ಯಾರ್ದು ಬಾಕಿ ಇಲ್ಲ. ಯಾವ ತಾಲೂಕೊಂದು ಅಥವಾ ಎಲ್ಲಿದು ಉತ್ತರ ಕನ್ನಡ ಜಿಲ್ಲೆ 4 ತಿಂಗಳ ಮಾಡಲಿಕ್ಕೆ ಸಾಧ್ಯ ಇಲ್ಲ. 3 ತಿಂಗಳ, ಮತ್ತು ನಿಮ್ಮದು 3 ಆಯಿತು, ಅವ್ರದ್ದು 4 ಆಗ್ತದೆ, ಮತ್ತು ಬರೆದು 2 ಆದರೂ ಆಯಿತು. 2 ತಿಂಗಳ ಮಾಮೂಲಿ ಎಲ್ಲ ಇಲಾಖೆಯಿಂದನೂ 2 ತಿಂಗಳ ವ್ಯತ್ಯಾಸ ಆಗ್ತದೆ. ಒಂದೇ ಸಲ ನಾವು ಹಾಕ್ತೇವೆ. ಅಂಥದ್ದೇನಾದರೂ ಆಗದಿದ್ದರೆ ಆದರೆ ಮತ್ತೆ ಕೊಡುವಂಥ ಕೆಲಸವನ್ನು ಮಾಡುವ. ಸರ್, ಈಗ ಹೈವೇ ವರ್ಕ್ ನಡೀತಾ ಇದೆ ಸರ್. ಅದು ಕಾರವಾರ, ಭಟ್ಕಳ ಮತ್ತು ಸಿರ್ಸಿ, ಕುಮಟಾ ಎರಡು ಕಡೆ ಬೇಕಾದ ಕಡೆ ರಾಜ್ಯ ಸರ್ಕಾರ ಅನುಮತಿ ಕೊಡ್ತಾ ಇಲ್ಲ. ಹಂಗಾಗಿ ವಿಳಂಬ ಆಗ್ತಾ ಇದೆ ಅಂತ ಸಂಸದರು ಹೇಳ್ತಾ ಇದ್ದಾರೆ. ಆ ಫೈಲ್ಗಳು ಬೇಗ ಮೂವ್ ಆಗ್ತಾ ಇದೆ. ಆ ಸಂಸದರು ಹೇಳಲೇಬೇಕಲ್ಲ. ಅದು ಏನು IRB ಸಂಸ್ಥೆ BJPಯ ಏನು ಆಡಳಿತದಲ್ಲಿರುವಂಥ ಮಿನಿಸ್ಟರ್ ಮಕ್ಕಳದೇ ಆದ್ದರಿಂದ ಅವ್ರು ಸಪೋರ್ಟ್ ಮಾಡಲೇಬೇಕು. ಇಲ್ಲ ಅಂದರೆ ನ್ಯಾಯವಾಗಿ ಹೇಳಬೇಕು. ಯಾವುದೇ ಕಾರಣಕ್ಕೆ ನಾವು ಭಟ್ಕಳ ಗಡಿ ಗೊರಟೆಯಿಂದ ಕಾರವಾರ ಗಡಿಯವರಿಗೆ ಎಲ್ಲೂ ನಾವು ವಿಳಂಬ ಮಾಡಲಿಲ್ಲ. ಆಯಿತು, ಬ್ರಿಡ್ಜ್ ಬಿದ್ದೋಯ್ತು. ಸಂಸದರು ಏನು ಮಾತಾಡಿದ್ರು? ಸಂಸದರು ಸ್ವಲ್ಪ ಯೋಚನೆ ಮಾಡಿ ಮಾತಾಡೋದು ಒಳ್ಳೆಯದು.
ಬಾಯಿಗೆ ಬಂದಂಗೆ ಮಾತಾಡಿದರೆ ಮತ್ತೆ ನಾವು ಯೋಚನೆ ಮಾಡಬೇಕಾಗ್ತದೆ. ಮತ್ತೆ ನಾವು ಸಪೋರ್ಟ್ ಮಾಡ್ತಾ ಇದ್ದೇವೆ. ಸಂಸದರು ಹೇಳ್ಬೋದಲ್ಲ, ಹಾಗಾದರೆ ಆ ವಿಳಂಬ ಆಗಿದೆ, ಟೋಲ್ ಬಂದ್ ಮಾಡಿ ಅಂತ ಹೇಳ್ತಿ, ಬಂದ್ ಮಾಡಿಸಿ. ಹಂಗಾದ್ರೆ ಶಿರೂರು ಬ್ರಿಡ್ಜು ಬಿದ್ದೋಯ್ತು, ಶಿರೂರು ಗುಡ್ಡ ಕುಸಿದಿ ಎಷ್ಟು ಜನ ಸತ್ರು, ಎಷ್ಟು ಅನಾಹುತ ಆಯಿತು. ಹೇಳುವವರಿಲ್ಲ, ಕೇಳುವವರಿಲ್ಲ ಅವ್ರಿಗೆ. ಇವರು ಬಂದ್ಕೊಂಡು ಮಧ್ಯದಲ್ಲಿ ಮತ್ತೆ ರಾಜ್ಯ ಸರ್ಕಾರದ್ದು ಜನಪ್ರತಿನಿಧಿಗಳ ವಿಷಯ ಮಾತಾಡುವಾಗ ಯೋಚನೆ ಮಾಡಿ ಮಾತಾಡೋದು ಒಳ್ಳೆಯದು. ಸಂಸದರಲ್ಲಿ ನಿಮ್ಮ ಮುಖಾಂತರ ಕೇಳ್ತಾ ಇದ್ದೀನಿ.